ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ಹಾಗೆ ನಾನು ಇವತ್ತು ಶೆಜ್ವಾನ್ ಎಗ್ ಮಸಾಲ ಮಾಡ್ತಾ ಇದ್ದೇನೆ. ಅದು ನಿಮ್ಮ ಜೊತೆ ಶೇರ್ ಮಾಡುವ ಅಂತ. ತುಂಬ ಈಸಿ ಇದೆ ಈ ರೆಸಿಪಿ, ಕ್ವಿಕ್ಕಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮತ್ತು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಲ್ಲಿ ನಾನು 5 ಮೊಟ್ಟೆಯನ್ನು ಬೇಯಿಸಿ ಇಟ್ಟಿದ್ದೇನೆ. ಅದನ್ನು ಈಗ ಈ ರೀತಿ ಕಟ್ ಮಾಡ್ತಾ ಇದ್ದೇನೆ. ಅಂದರೆ ಒಂದು ಮೊಟ್ಟೆಯನ್ನು 2 ತುಂಡಾಗಿ ಮಾಡ್ತಾ ಇದ್ದೇನೆ. ಮತ್ತು ಮೊಟ್ಟೆಯಲ್ಲಿ ತುಂಬ ನ್ಯೂಟ್ರಿಷನ್ ಇದೆ. ಮತ್ತು ಕೆಲವು ಮಕ್ಕಳು ಮೊಟ್ಟೆಯನ್ನು ತಿನ್ನಲ್ಲ, ಅಂಥವರಿಗೆ ಈ ರೀತಿ ಮಾಡಿ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ. ಹಾಗೆ ನೋಡಿ, ನಾನು ಇಲ್ಲಿ ಪಾತ್ರೆಯನ್ನು ಇಟ್ಟಿದ್ದೇನೆ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಬೇಕು. ತೆಂಗಿನ ಎಣ್ಣೆ ಒಳ್ಳೆ ಬಿಸಿ ಆದಮೇಲೆ ಸ್ವಲ್ಪ ಕರಿ ಲೀವ್ಸ್ ಉಂಟಲ್ಲ, ಅದನ್ನು ಹಾಕಬೇಕು. ಮತ್ತು 1 ಗ್ರೀನ್ ಚಿಲ್ಲಿ, ಹಸಿಮೆಣಸು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು 1 ದೊಡ್ಡ ಗಾತ್ರದ ಈರುಳ್ಳಿಯನ್ನು ತಗೊಂಡಿದ್ದೇನೆ. ನೋಡಿ, ಇದು ಕೂಡ ಹಾಕಿದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ನಾವು ಒಂದು 10 ನಿಮಿಷ ಇದನ್ನು ಈ ರೀತಿ ಫ್ರೈ ಮಾಡುವ. ಮತ್ತು ನಿಮಗೆ ಈ ಎಗ್ ಮಸಾಲ ಚಪಾತಿ ಜೊತೆ, ರೈಸ್ ಜೊತೆ, ಮತ್ತು ರೈಸ್ ಮತ್ತು ದಾಲ್ ಇದ್ದರೆ ಸೂಪರ್ ಆಗುತ್ತೆ. ಮತ್ತು ಹೀಗೆ ಕೂಡ ಸ್ಟಾರ್ಟರ್ಸಿಗೆ ಮಾಡ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಈ ರೀತಿ. ಸ್ವಲ್ಪ ಸ್ವೀಟ್ ಮತ್ತು ಟ್ಯಾಂಗಿ ಟೇಸ್ಟ್ ಕೊಡುತ್ತೆ, ತುಂಬ ಒಳ್ಳೆಯದಾಗ್ತದೆ. ನೋಡಿ, ಈಗ ನಾನು ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೇನೆ. ಅದು ಕೂಡ ಈ ರೀತಿ ಕಟ್ ಮಾಡಿ ಇದರ ಜೊತೆ ಹಾಕ್ತಾ ಇದ್ದೇನೆ. ಇದು ಒಂದು ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗುವ ತನಕ ಫ್ರೈ ಮಾಡಬೇಕು. ಜಾಸ್ತಿ ಬ್ರೌನ್ ಆಗಬೇಕಂತ ಇಲ್ಲ, ಟೊಮೆಟೊ ಸ್ವಲ್ಪ ಸಾಫ್ಟ್ ಆದರೆ ಆಯಿತು. ನೋಡಿ, ಸ್ವಲ್ಪ ಸಾಫ್ಟ್ ಆಗಿದೆ ಇದು. ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತು ಸರಿಯಾಗಿ ಇದನ್ನು ಮಿಕ್ಸ್ ಮಾಡುವ. ನಾನು ಈಗ ಇದಕ್ಕೆ ಚಿಂಗ್ಸ್ ಅವರದ್ದು ಶೆಜ್ವಾನ್ ಚಟ್ನಿ ಸಾಸನ್ನು ಹಾಕ್ತಾ ಇದ್ದೇನೆ. ನೋಡಿ, ತುಂಬ ಟೇಸ್ಟಿಯಾಗುತ್ತೆ ಈ ಸಾಸ್ ಹಾಕಿದರೆ. ಇದರಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕಬೇಕು. ನೋಡಿ, ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡುವ. ನೋಡಿ, ಒಂದು 5 ನಿಮಿಷ ಇದನ್ನು ಈ ರೀತಿಯೇ ಫ್ರೈ ಮಾಡಬೇಕು. ತುಂಬ ಟೇಸ್ಟಿಯಾಗುತ್ತೆ. ನೋಡ್ಬೋದು ನೀವು, ಮಸಾಲ ಎಷ್ಟು ಒಳ್ಳೆಯದಾಗಿ ರೆಡಿಯಾಗಿದೆ. ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಈ ಶೆಜ್ವಾನ್ ಎಗ್ ಮಸಾಲ. ತುಂಬ ಈಸಿ ಕೂಡ ಮಾಡಲಿಕ್ಕೆ. ನಿಮ್ಮ ಹತ್ರ ಚಿಂಗ್ಸ್ ಇದ್ದು ಶೆಜ್ವಾನ್ ಚಟ್ನಿ ಸಾಸ್ ಇದ್ದರೆ ಜಟ್ಪಟಾಗಿ ಈ ರೀತಿಯ ರೆಸಿಪಿ ಮಾಡ್ಬೋದು. ಈಗ ಇದಕ್ಕೆ ಬೇಯಿಸಿ ನೋಡಿ ಈ ಕಟ್ ಮಾಡಿ ಇಟ್ಟ ಮೊಟ್ಟೆಯನ್ನು ಹಾಕುವ. ಈಗ ಇದನ್ನು ಈ ಮಸಾಲ ಜೊತೆ ಸ್ವಲ್ಪ ಒಂದು 10 ನಿಮಿಷ ಈ ರೀತಿಯೇ ಫ್ರೈ ಮಾಡಬೇಕು. ತುಂಬ ಟೇಸ್ಟಿ ಆಗುತ್ತೆ. ನೋಡಿ, ಈ ಶೆಜ್ವಾನ್ ಎಗ್ ಮಸಾಲ ರೆಡಿಯಾಗಿದೆ. ಇದನ್ನು ಚಪಾತಿ ಇದ್ದರೆ ಬ್ರೆಡ್ ಜೊತೆ ತುಂಬ ಟೇಸ್ಟಿ. ನನಗಂತೂ ತುಂಬ ಇಷ್ಟ ಇದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಿಮಗೆ ಕೂಡ ಇಷ್ಟ ಆಗುತ್ತೆ. ನೋಡಿ, ಈಗ ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕ್ತಾ ಇದ್ದೇನೆ. ನೀವು ಸ್ಪೈಸಿ ನೋಡಿ ಹಾಕಿದರೆ ಆಯಿತು, ಯಾಕೆಂದರೆ ಶೆಜ್ವಾನ್ ಚಟ್ನಿ ಸಾಸ್ ಕೂಡ ಸ್ಪೈಸಿ ಇದೆ. ಮತ್ತು ಗ್ರೀನ್ ಚಿಲ್ಲಿ ಕೂಡ ಹಾಕಿದ್ದೇನೆ. ಹಾಗೆ ನೀವು ಸ್ಪೈಸಿ, ನಾನೊಂದು ಅರ್ಧ ಚಮಚ ಪೆಪ್ಪರ್ ಪೌಡರ್ ಹಾಕಿದ್ದೇನೆ. ನಿಮಗೆ ಸ್ಪೈಸಿ ಕಡಿಮೆ ಬೇಕಾದರೆ ಸ್ವಲ್ಪ ಕಡಿಮೆ ಹಾಕಿದರೆ ಆಯಿತು. ನೋಡ್ಬೋದು ನೀವು, ಸೂಪರ್ ಆಗಿ ಬಂದಿದೆ ಶೆಜ್ವಾನ್ ಎಗ್ ಮಸಾಲ. ಇದಕ್ಕೆ ನಾನು ಕೊರಿಯಂಡರ್ ಹಾಕಿ ಗಾರ್ನಿಷಿಂಗ್ ಮಾಡ್ತಾ ಇದ್ದೇನೆ. ನೋಡಿ ಯಾವ ರೀತಿ ಬಂದಿದೆ ಅಂದರೆ. ನಾನೀಗ ಇದನ್ನು ಹಾಟ್ ಸರ್ವ್ ಮಾಡ್ತಾ ಇದ್ದೇನೆ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ನನ್ನ ಈ ರೆಸಿಪಿ ಹೇಗೆ ಅನಿಸಿತು ಅಂತ. ಬಾಯ್ ಬಾಯ್, ಟೇಕ್ ಕೇರ್.